ಅಪ್ಡೇಟ್ ನಿಮಗೆ ಏನ್ ಕೊಡ್ತಾ ಇದೀನಿ ಅಂತಂದ್ರೆ, ನಾವು ಕೊಡ್ತಾ ಇರ್ತಕ್ಕಂಥದ್ದು ಒಬ್ಬ MP, MLA ಅಥವಾ ಮಿನಿಸ್ಟರ್, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಂದ್ರೆ ಚುನಾಯಿತ ವ್ಯಕ್ತಿ ಎಲ್ಲರ ಕೈಗೂ ಸಿಕ್ಕಕ್ಕಾಗಲ್ಲ. ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಫೋನ್ ತೆಗಿಯಕ್ಕಾಗಲ್ಲ. ಇದಕ್ಕೋಸ್ಕರನೇ ಮಾಧ್ಯಮ ಇರ್ತಕ್ಕಂಥದ್ದು. ಮಾಧ್ಯಮ ಪ್ರಜಾಪ್ರಭುತ್ವದ 4ನೇ ಸ್ತಂಭ. ಸೊ ಈ 4ನೇ ಸ್ತಂಭ ಸದಾ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು. ಸೊ ಈ ಕಾರಣಕ್ಕೋಸ್ಕರನೇ ಜನರ ಸಮಸ್ಯೆಗಳನ್ನ ಹೇಳಕ್ಕೋಸ್ಕರ, ಸಮಾಜದ ಸಮಸ್ಯೆಗಳನ್ನ ಹೇಳಕ್ಕೋಸ್ಕರ, ಸರ್ಕಾರದ ಲೋಪದೋಷಗಳನ್ನ ಹೇಳಕ್ಕೋಸ್ಕರ ಮಾಧ್ಯಮ ಇದೆ. ಮತ್ತು ಅದನ್ನ ಜನಪ್ರತಿನಿಧಿಗೆ ಪ್ರಶ್ನೆ ಕೇಳತಕ್ಕಂಥ ಅವಕಾಶ ಸಂವಿಧಾನ ಕೊಟ್ಟಿದೆ. ಇದು ಎಲ್ಲರಿಗೂ ಇದೆ, ಆದ್ರೆ ಮಾಧ್ಯಮಕ್ಕೆ ಒಂದು ಹೆಚ್ಚಿನ ಅವಕಾಶ. ಇಲ್ಲಿ ನಾವು ಯಾವುದೇ MP ಅಥವಾ ಮಿನಿಸ್ಟರ್ಗೆ ಫೋನ್ ಮಾಡೋರು ಫೋನ್ ತೆಗಿಯಲ್ಲ. ಎಸ್ಪೆಷಲಿ ನಾವ್ ಇವತ್ತು ಟ್ರೈ ಮಾಡಿದ ಯಾರಿಗೆ ಅಂದ್ರೆ, ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಸಿದ್ದರಾಮಯ್ಯ, ಅವ್ರ ಜನಪ್ರತಿನಿಧಿ ಅಲ್ವಾ? ಹೌದು, ಜನಪ್ರತಿನಿಧಿ. ಮುಖ್ಯಮಂತ್ರಿಗಳ ಮಗ ಬೇರೆ, ಅವ್ರಿಗೆ ಹೆಚ್ಚಿನ ಅವಕಾಶ ಇದೆ ಈ ಜನರ ಸೇವೆ ಮಾಡಕ್ಕೆ. ಸೊ ಅವ್ರು ನಮ್ ಫೋನ್ ತೆಗಿತಾ ಇಲ್ಲ ಅಂದ್ರೆ ಏನು ಅರ್ಥ ಅಂದ್ರೆ, ಅವರು ಅವಾಯ್ಡಿಂಗ್ ಅಕೌಂಟಬಿಲಿಟಿ ಅಂತ ಹೇಳಿ. ಅಂದ್ರೆ ದ ರೆಪ್ರೆಸೆಂಟೇಟಿವ್ ಆಫ್ ದ ಪೀಪಲ್ may not want to answer tough and uncomfortable questions about their actions, decisions, policies, controversies, corruption, allegations, or performance. By not responding, they prevent politically damaging information from reaching the public through media. So ಜನರಿಗೆ ಅವ್ರ ಬಗ್ಗೆ ಮಾಹಿತಿ ಸಿಗಬಾರ್ದು ಅಂತ ನೋಡ್ಕೊತಾರೆ. Controlling narrative. Many politicians now prefer one-way communication. Social media ತಮಗೆ ಬೇಕಾದ PR ಕೆಲಸವನ್ನು ಅವ್ರು ಮಾಡ್ತಾ ಕೂತ್ಕೋತಾರೆ. ಅದಕ್ಕೋಸ್ಕರ ಜರ್ನಲಿಸ್ಟ್ಗಳನ್ನ ಹೈರ್ ಮಾಡ್ತಾರೆ, ಮೀಡಿಯಾ ಹೌಸ್ಗಳನ್ನ ಕೊಂಡ್ಕೊಳ್ತಾರೆ. ಟ್ರೀಟಿಂಗ್ ಮೀಡಿಯಾ ಆಸ್ ಎನಿಮಿ ಆರ್ ಇರಲೆವೆಂಟ್. ಮೀಡಿಯಾನೇ ಬೇಕಾಗಿಲ್ಲ, ವಿತೌಟ್ ಮೀಡಿಯಾ ಸುಳ್ಳು ಸುದ್ದಿ ಅಂತ ಹೇಳಿ ನಾವು ಪತ್ತೆ ಮಾಡ್ತೇವೆ ಅಂತ ಮೀಡಿಯಾನ ಹೆದರ್ಸಕ್ ಬರ್ತಾರೆ. ಸೊ ಇದಕ್ಕೆಲ್ಲ ಉತ್ತರ ಫಿಯರ್ ಆಫ್ ಮಿಸ್ಟೇಕ್ಸ್ ಆರ್ ಗ್ಯಾಫರ್ಸ್. ಸೊ ಇವ್ರಿಗೆ ಏನ್ ಭಯ ಅಂದ್ರೆ, ಮಿಸ್ಟೇಕ್ ಮಾಡ್ತೀವಿ, ಮಾತಾಡ್ಬೇಕಾದ್ರೆ ಸಿಕ್ಕಾಕೋತೀವಿ ಅಂತ ಭಯ. ಸೊ ಈ ಸಿಕ್ಕಾಕ್ಸಕ್ಕೆ ಇರೋದು ಪತ್ರಕರ್ತ, ಸಿಕ್ಕಾಕ್ಸಕ್ಕೋಸ್ಕರನೇ ಇರ್ತಕ್ಕಂಥದ್ದು ಮೀಡಿಯಾ. ಸೊ ಇದಕ್ಕೋಸ್ಕರ ಜರ್ನಲಿಸ್ಟ್ ನ ಫೋನ್ ಅನ್ನ ತೆಗಿಬೇಕು. ಟ್ರಾನ್ಸ್ಪರೆನ್ಸಿ ಇರಬೇಕು, ಪಬ್ಲಿಕ್ ಸ್ಕ್ರೂಟಿನಿ ಆಗ್ಬೇಕು, ಡೆಮಾಕ್ರೆಟಿಕ್ ಬ್ಯಾಕ್ ಸ್ಲೈಡಿಂಗ್ ಆಗುತ್ತೆ ಇಲ್ಲ ಅಂತಂದ್ರೆ. ಸೊ ಪ್ರಯಾರಿಟೈಸಿಂಗ್ ಸೆಲ್ಫ್ ಪ್ರೊಟೆಕ್ಷನ್, ಪೊಲಿಟಿಕಲ್ ಸ್ಟ್ರಾಟಜಿ ಇರಬೇಕು, ಅಕೌಂಟಬಿಲಿಟಿ ಇರಬೇಕು. ಸೊ ನಿಮ್ಗೆ ಇಲ್ಲ ಅಂತಂದ್ರೆ, ನೀವು ಇಷ್ಟು ಮಾಡ್ಲಿಲ್ಲ ಅಂತಂದ್ರೆ, ಯತೀಂದ್ರ ಸಿದ್ದರಾಮಯ್ಯ, DK ಶಿವಕುಮಾರ್ ಹೇಳ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್ ಅಂತ. ಸೊ ಇವರೇ ಹೈಕಮಾಂಡ್ ಅಂದ್ರೆ ಪಕ್ಷದ ಅಧ್ಯಕ್ಷರಿಗೆ ಅವರು ನೋಟಿಸ್ ಕೊಡ್ಬೋದಾಗಿತ್ತಲ್ಲ. ಯತೀಂದ್ರ ಸಿದ್ದರಾಮಯ್ಯನವರ ಅವ್ರ ಎಲ್ಲಾ ವಿಚಾರಗಳನ್ನ ನಾವು ಇನ್ ಮುಂದೆ ಹೇಳ್ತಾ ಹೋಗ್ತೀವಿ. ಅವರು ನಮ್ ಫೋನ್ ತೆಗಿಯೋವರೆಗೂ. ಸ್ಟಾರ್ಟ್ ಯುವರ್ ಟೈಮ್ ಯತೀಂದ್ರ ಸಿದ್ದರಾಮಯ್ಯ. ನಾವ್ ಕೌಂಟ್ ಯುವರ್ ಟೈಮ್.